ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 144ನೆಯ ಅಧ್ಯಾಯದ ಮಧ್ಯಮ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಮನ್ವಂತರಾನುಕೀರ್ತನ, ದ್ವಾಪರಯುಗದ ಧರ್ಮಗಳು, ಕಲಿಯುಗದ ಲಕ್ಷಣ, ಯುಗಾಂತದಲ್ಲಿ ಪ್ರಮತಿಯಿಂದ ಧರ್ಮಕಂಟಕರ ನಿಗ್ರಹ, ಕೃತಯುಗದ ಪ್ರಾದುರ್ಭಾವದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ, ಕಲಿಯುಗದ ಜನರಿಗೆ ಅಸತ್ಯವೇ ವ್ರತ. ಅವರ ಆಸೆಗೆ ಪಾರವೇ ಇಲ್ಲ. ಅವರ ಅಭಿಲಾಷೆ, ವಿದ್ಯಾಭ್ಯಾಸ, ಆಚಾರ, ಶಾಸ್ತ್ರ ಇವೆಲ್ಲವೂ ದೂಷ್ಯವೇ ಆಗಿರುವವು. ಬ್ರಾಹ್ಮಣರು ನಿತ್ಯ ನೈಮಿತ್ತಿಕ ಕರ್ಮಾನುಷ್ಠಾನದಲ್ಲಿ ಶ್ರದ್ಧೆಯನ್ನು ತೊರೆಯುವರು. ಅವರ ಆ ದೋಷದಿಂದ ಪ್ರಜೆಗಳೆಲ್ಲರಿಗೂ ಭೀತಿಯುಂಟಾಗುವುದು. ಹಿಂಸೆ, ಗರ್ವ, ಅಸೂಯೆ, ಕೋಪ, ಅಸಹನೆ, ಅಧೈರ್ಯ, ಲೋಭ, ಮೋಹ ಇವು
ಎಲ್ಲರಲ್ಲಿಯೂ ತಾಂಡವವಾಡುವವು. ಕ್ಷಾಮ, ರೋಗ ಮುಂತಾದವುಗಳ ಅಪರಿಮಿತವಾದ ಬಾಧೆಯು ಕಲಿಯುಗದ ಒಂದು ವಿಶೇಷ ಲಕ್ಷಣವೆಂದು ತಿಳಿಯಬೇಕು. ಬ್ರಾಹ್ಮಣರು ವೇದಾಭ್ಯಾಸವನ್ನು ಮಾಡರು, ಯಜ್ಞ ಯಾಗಗಳನ್ನು ಆಚರಿಸರು. ವೈಶ್ಯರು, ಕ್ಷತ್ರಿಯರು ತಮ್ಮ ತಮ್ಮ ಸ್ಥಾನ ಗೌರವಗಳನ್ನು ಕಳೆದುಕೊಂಡು ದುರ್ದಶೆಗೆ ಬರುವರು. ಬ್ರಾಹ್ಮಣರು ಶೂದ್ರರೊಡನೆ ಇಟ್ಟುಕೊಂಡಿದ್ದ ಹಿತೋಪದೇಶ ರೂಪವಾದ ಸಂಬಂಧವು ಹೋಗಿ ಕಲಿಯುಗದಲ್ಲಿ ಅವರೊಡನೆ ಮಲಗುವುದು, ಕೂರುವುದು, ಊಟ ಮಾಡುವುದು ಮುಂತಾದ ರೂಪಗಳಿಗೆ ತಿರುಗುವುದು. ರಾಜರುಗಳಲ್ಲಿ ಶೂದ್ರರೇ ಹೆಚ್ಚು. ಅವರ ನಡವಳಿಕೆಗಳು ವೇದ ವಿರುದ್ಧವಾದವು. ಜೀವನಕ್ಕೋಸ್ಕರವಾಗಿ ಜನರು ಹಲವು ವೇಷಗಳನ್ನು ಧರಿಸುವರು. ಕೆಲವರು ಕಾವಿ ಬಟ್ಟೆಯನ್ನು ಉಡುವರು, ಮತ್ತೆ ಕೆಲವರು ಕಚ್ಚೆ ಹಾಕದೆ ದಟ್ಟಿಯನ್ನು ಸುತ್ತುವರು. ಹಲವರು ಕಾಪಾಲಿಕರ ವೇಷವನ್ನು ಹಾಕಿಕೊಳ್ಳುವರು. ಉಳಿದವರು ದೈವ ಭಕ್ತರಂತೆ ತೋರ್ಪಡಿಸಿಕೊಳ್ಳುತ್ತಾ ಧರ್ಮವನ್ನೇ ಹಾಳು ಮಾಡುವರು. ಎಷ್ಟೋ ಜನರು ಹಗಲು ಹೊತ್ತಿನಲ್ಲಿ ಮಾತ್ರ ಸದಾಚಾರಶೀಲರಂತೆ ನಟಿಸುವರು. ಹೀಗೆ ಎಲ್ಲರೂ ಹೊಟ್ಟೆಗಾಗಿ ವೇದ ಮಾರ್ಗಾವಲಂಬಿಗಳಾಗಿ ಇರುವರು. ಕಲಿಯುಗದಲ್ಲಿ ಇಂತಹವರು ಇನ್ನೂ ಎಷ್ಟೋ ಜನರಿರುವರು. ಶೂದ್ರರು ವೇದಾಭ್ಯಾಸವನ್ನು ಮಾಡಿ ಧರ್ಮಶಾಸ್ತ್ರ ಪಾರಂಗತರೆನಿಸಿಕೊಳ್ಳುವರು. ಶೂದ್ರ ವಂಶೋತ್ಪನ್ನರಾದ ರಾಜರು ಅಶ್ವಮೇಧ ಯಾಗಗಳನ್ನು ಮಾಡುವರು. ಅವರು ಸ್ತ್ರೀವಧೆ, ಬಾಲವಧೆ, ಗೋವಧೆ ಇವುಗಳಿಗೆ ಹೇಸುವುದಿಲ್ಲ. ಒಬ್ಬರನ್ನೊಬ್ಬರು ಕೊಲ್ಲುವರು. ಆಗ ಪ್ರಜೆಗಳು ಒಬ್ಬರನ್ನೊಬ್ಬರು ವಧಿಸಿ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವರು. ವಿಶೇಷವಾದ ದುಃಖ, ಅಲ್ಪಾಯುಸ್ಸು, ದೇಶನಾಶ, ರೋಗಬಾಧೆ, ಅಧರ್ಮದಲ್ಲಿ ಅಭಿಲಾಷೆ, ತಮೋಗುಣದ ನಡವಳಿಕೆ, ಭ್ರೂಣಹತ್ಯೆ ಇವು ಕಲಿಯುಗದ ಸಾಮಾನ್ಯ ಲಕ್ಷಣಗಳು. ಇವು ಎತ್ತೆತ್ತಲೂ ವಿಶೇಷವಾಗಿ ಕಾಣಬರುವವು. ಆದುದರಿಂದ ಆಯಸ್ಸು, ಬಲ, ರೂಪ ಇವು ಕಲಿಯುಗದಲ್ಲಿ ಕ್ಷೀಣವಾಗುವವು. ಜನರು ನಾನಾ ವಿಧವಾದ ದುಃಖಗಳಿಂದ ಪೀಡಿತರಾಗುವರು. ಅವರ ಆಯುಸ್ಸಿನ ಪರಮಾವಧಿ ಎಂದರೆ 100 ವರ್ಷ. ಕಲಿಯುಗದಲ್ಲಿ ವೇದಗಳೆಲ್ಲ ಹೆಸರಿಗೆ ಮಾತ್ರ ಉಳಿದಿರುವವು, ಪ್ರಚಾರದಲ್ಲಿ ಇರುವುದಿಲ್ಲ. ಧರ್ಮ ಸಾಧನೆಗೆ ಅತಿ ಮುಖ್ಯವೆನಿಸಿದ ಯಜ್ಞಗಳು ನಷ್ಟವಾಗುವವು. ಕಲಿಯುಗದ ಅವಸ್ಥೆ ಹೀಗಾಯಿತು. ಇನ್ನು ಸಂಧ್ಯೆಯ ಮತ್ತು ಸಂಧ್ಯಾಂಶದ ವಿಚಾರವನ್ನು ಕೇಳಿ. ಧರ್ಮಾಚಾರಗಳು, ತಪಸ್ಸಿನ ಸಿದ್ಧಿಗಳು ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ ಕಾಲು ಕಾಲು ಪಾಲಿನಷ್ಟು ಕ್ಷಯಿಸುತ್ತಾ ಹೋಗುವವು. ಅಂದರೆ ತ್ರೇತ ಮೊದಲಾದ 3 ಯುಗಗಳಲ್ಲಿ ಕ್ರಮವಾಗಿ ಮುಕ್ಕಾಲು, ಅರ್ಧ ಮತ್ತು ಕಾಲು ಪಾಲಿನಷ್ಟು ಧರ್ಮವು ನಿಲ್ಲುತ್ತದೆ ಎಂದು ಹೇಳಿದಂತಾಯಿತು. ಯುಗ ಧರ್ಮಗಳು ಆಯಾ ಸಂಧ್ಯೆಗಳಲ್ಲಿ ಕಾಲು ಪಾಲಿನಷ್ಟು ಮಾತ್ರ ಉಳಿದಿರುತ್ತವೆ. ಸಂಧ್ಯಾಂಶಗಳಲ್ಲಿಯೋ ಎಂದರೆ ಇದರ ಕಾಲು ಭಾಗದಷ್ಟು ಗೋಚರವಾಗುತ್ತವೆ. ಹೀಗೆ ಸಂಧ್ಯಾಂಶದಲ್ಲಿ ಕಲಿಯುಗವು ಮುಗಿಯುತ್ತಾ ಬಂದಾಗ ಭೃಗು ವಂಶೋತ್ಪನ್ನನಾದ
ಮಹಾಪುರುಷನೊಬ್ಬನು ಆ ಅಧರ್ಮಿಗಳನ್ನು ಶಿಕ್ಷಿಸಿದನು. ಅವನು ಚಂದ್ರನ ವಂಶದವನು. ಪ್ರಮತಿಯೆಂದು ಅವನ ಹೆಸರು. ಇದು ನಡೆದುದು ಸ್ವಯಂಭುವ ಮನ್ವಂತರದ ಕಲಿಯುಗದ ಸಂಧ್ಯಾಂಶ ಭಾಗದಲ್ಲಿ. ಅಸ್ತ್ರಪ್ರಯೋಗದಲ್ಲಿ ನಿಪುಣನಾದ ಆತನು ಆನೆ, ಕುದುರೆ ಮತ್ತು ರಥಗಳಿಂದ ತುಂಬಿದ ಸೈನ್ಯವನ್ನೊಡಗೊಂಡು ಅಸಂಖ್ಯಾತರಾದ ಬ್ರಾಹ್ಮಣರು ಆಯುಧಧಾರಿಗಳಾಗಿ ಅನುಸರಿಸಿ ಬರುತ್ತಿರಲು 30 ವರ್ಷಗಳ ಕಾಲ ಭೂಮಿಯನ್ನು ಸುತ್ತಿ ಮ್ಲೇಚ್ಛರೆಲ್ಲರನ್ನೂ ಸಂಹರಿಸಿದನು. ಆ ಪ್ರಭುವು ದೇಶದಲ್ಲಿ ಎಲ್ಲ ಕಡೆಯೂ ಪ್ರಬಲರಾಗಿದ್ದ ಶೂದ್ರ ರಾಜರನ್ನು ಸಂಹರಿಸಿ ವೇದ ದೂಷಕರಾದ ಧರ್ಮದ್ರೋಹಿಗಳೆಲ್ಲರನ್ನೂ ಹೆಸರಿಲ್ಲದಂತೆ ಮಾಡಿದನು. ಅಧಾರ್ಮಿಕರು ಯಾರು ಯಾರಿದ್ದರೋ ಅವರೆಲ್ಲರನ್ನೂ ಅವನು ಎಲ್ಲೆಡೆಯಲ್ಲೂ ಕೊಂದನು. ಉತ್ತರ ದೇಶದವರು, ಮಧ್ಯ ದೇಶದವರು, ಪಾರ್ವತಿಯರು ಇವರೆಲ್ಲರೂ ಅವನಿಂದ ಹತರಾದರು. ಬಲಿಷ್ಠನಾದ ಆ ಪ್ರಮತಿಯು ಪೂರ್ವ ದಿಕ್ಕಿನವರು, ಪಶ್ಚಿಮ ದಿಕ್ಕಿನವರು, ವಿಂಧ್ಯ ಪರ್ವತದಲ್ಲಿಯೂ ಅದರ ಸಮೀಪದಲ್ಲಿಯೂ ಇರತಕ್ಕವರು, ದಕ್ಷಿಣ ದಿಕ್ಕಿನವರು, ದ್ರಾವಿಡರು, ಸಿಂಹಳರು, ಗಾಂಧಾರ ದೇಶದವರು, ಪಾರದರು, ಪನ್ನವರು, ಯವನರು, ಶಕರು, ತುಷಾರರು, ಬರ್ಬರರು, ಶ್ವೇತರು, ಹಲಿಕರು, ದರದರು, ಖಸರು, ಲಂಪಕರು, ಆಂಧ್ರರು, ಚೋರಜಾತಿಯವರು ಮುಂತಾದ ಧರ್ಮಕಂಟಕರನ್ನು ಅಡಗಿಸಿ ಜಯಶಾಲಿಯಾಗಿ ಮೆರೆದನು. ಧರ್ಮಕ್ಕೆ ವಿಘಾತವನ್ನುಂಟು ಮಾಡುವ ಸಕಲ ಪ್ರಾಣಿಗಳನ್ನು ಓಡಿಸಿ ಅವನು ಈ ಭೂಮಿಯಲ್ಲೆಲ್ಲ ಸಂಚರಿಸಿದನು. ಅವನು ಈಗ ಮನು ವಂಶೋತ್ಪನ್ನನಾದ ನೃದೇವನ ಮನೆಯಲ್ಲಿ ಜನಿಸಿರುವನು. ಸರ್ವೇಶ್ವರನಾದ ವಿಷ್ಣುವೇ ಹಿಂದಿನ ಕಲಿಯುಗದಲ್ಲಿ ಚಂದ್ರನ ಮಗನಾಗಿ ಮಹಾವೀರನಾದ ಪ್ರಮತಿಯ ರೂಪದಿಂದ ಅವತರಿಸಿದನು. ತನ್ನ 32ನೆಯ ವರ್ಷವು ಪ್ರಾರಂಭವಾಗಲು ಅವನು 20 ವರ್ಷಗಳ ಕಾಲ ಎಲ್ಲೆಲ್ಲೂ ಸಂಚರಿಸುತ್ತಾ ಧರ್ಮಕ್ಕೆ ಅಡ್ಡಿಯನ್ನು ತರುವ ಸಕಲ ಪ್ರಾಣಿಗಳನ್ನೂ ಮನುಷ್ಯರನ್ನೂ ಸಂಹರಿಸಿದನು. ಪ್ರಮತಿಯು ತನ್ನ ಉಗ್ರವಾದ ಕರ್ಮದಿಂದ ಭೂಮಿಯಲ್ಲಿದ್ದ ಸಕಲ ಪ್ರಾಣಿಗಳನ್ನು ನಾಶ ಮಾಡಿದನು. ಒಂದೊಂದು ಜೀವ ವರ್ಗದಲ್ಲಿಯೂ ಬೀಜ ಮಾತ್ರವೇ ಉಳಿಯಿತು. ಹೀಗಿರುವಲ್ಲಿ ಅಕಸ್ಮಾತ್ತಾಗಿ ಕಾಲವಶದಿಂದ ಆ ಸಕಲ ಸೈನ್ಯ ಸಮೇತನಾಗಿ ಆತನು ಗಂಗಾ ಯಮುನಾ ನದಿಗಳ ಮಧ್ಯದಲ್ಲಿ ಸಮಾಧಿಯಿಂದ ದೇಹತ್ಯಾಗವನ್ನು ಮಾಡಿ ಸಿದ್ಧಿಯನ್ನು ಪಡೆದನು. ರಾಜರೆಲ್ಲರನ್ನೂ ಸಂಹಾರ ಮಾಡಿ ಕ್ರೂರ ಕರ್ಮಿಗಳೆನಿಸಿದ ಅವರು ಸಂಧ್ಯಾಂಶದಲ್ಲಿ ಗತಿಸಿ ಹೋದರಷ್ಟೇ. ಬಳಿಕ ಯುಗಾಂತವು ಬರಲು ಎಲ್ಲೋ ಒಂದೊಂದು ಕಡೆ ಕೆಲವರು ಮಾತ್ರವೇ ಪ್ರಜೆಗಳು ಉಳಿದರು. ಅವರು ತಮ್ಮಲ್ಲಿದ್ದ ಜೀವಿಕೆಯ ಪದಾರ್ಥಗಳನ್ನು ಇತರರು ಯಾರಿಗೂ ಕೊಡದೆ ದುರಾಸೆಯಿಂದ ಇದ್ದರು. ಇದರಿಂದ ಜನರು ಗುಂಪು ಕಟ್ಟಿಕೊಂಡು ಬಂದು ಒಬ್ಬರನ್ನೊಬ್ಬರು ಹಿಂಸಿಸುತ್ತಾ ಲೂಟಿ ಮಾಡುತ್ತಿದ್ದರು. ಪ್ರತಿಯೊಂದು ಕಲಿಯುಗದ ಸಂಧ್ಯಾಂಶದಲ್ಲಿಯೂ ಹೀಗೆಯೇ ಅರಾಜಕತೆಯು ತಲೆದೋರಿ ವಿನಾಶಕಾಲ ಒದಗಲು ಪ್ರಜೆಗಳೆಲ್ಲರೂ ಒಬ್ಬರಿಗೊಬ್ಬರು ಹೆದರಿಕೊಂಡು ಗಾಬರಿಯಿಂದ ತಮ್ಮ ತಮ್ಮ ಪ್ರಾಣ ರಕ್ಷಣೆಯಲ್ಲಿ ನಿರತರಾಗುವರು. ತಾವು ಆರಾಧಿಸುತ್ತಿದ್ದ ದೇವತಾ ಮೂರ್ತಿಗಳನ್ನು ಮನೆ ಮಠಗಳನ್ನು ಬಿಟ್ಟು
ಓಡಿ ಹೋಗಿ ಬಹು ದುಃಖಕ್ಕೆ ಈಡಾಗುವರು. ಒಬ್ಬರಿಗಾದರೂ ಕನಿಕರವೆಂಬುದೇ ಇರುವುದಿಲ್ಲ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 144ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.